ನಮಸ್ಕಾರ ಸ್ನೇಹಿತರೆ. ಅತಿ ಹೆಚ್ಚು ಎಲ್ಲರಿಗೂ ಇವಾಗ ಕಾಡ್ತಿರುವಂಥದ್ದು ಓವರ್ ಥಿಂಕಿಂಗ್, ಸ್ಟ್ರೆಸ್, ಎಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್. ಇದರಿಂದ ಹೊರಬರಲು ಸಾಧ್ಯವಾಗದೆ ಒದ್ದಾಡ್ತಿರುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ. ಆದರೆ ಖಂಡಿತ ಇದರಿಂದ ಹೊರಬರ್ಬೋದು. ಅದಕ್ಕೂ ಮುಂಚೆ ಈಗಂದ್ರೆ ಏನು ಎನ್ನುವುದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಓವರ್ ಥಿಂಕಿಂಗ್ ಕಳೆದು ಹೋದ ಘಟನೆ ಆಗಿರ್ಬೋದು ಅಥವಾ ಮುಂಬರುವಂತಹ ವಿಚಾರಗಳ ಬಗ್ಗೆ ಆಗಿರ್ಬೋದು. ಅದನ್ನೇ ಪದೇ 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 ನಾನು ಯೋಚನೆ ಮಾಡ್ತಾ ಅದರಲ್ಲಿ ಪಾಸಿಟಿವ್ ಥಾಟ್ಸ್ ಇಲ್ಲವೇ ಇಲ್ಲ, ಬರೀ ನೆಗೆಟಿವ್ ಥಾಟ್ಸೇ ಓಡ್ತಾ ಇದೆ. ಅದು ರಾಕೆಟ್ ಸ್ಪೀಡ್ನಲ್ಲಿ ಈ ನೆಗೆಟಿವ್ ಥಾಟ್ಸ್ ನಮ್ಮ ಮನಸ್ಸಿನಲ್ಲಿ ಹೋಗ್ತಾ ಇದೆ ಅಂದರೆ ಇದಕ್ಕೆ ಹೇಳಲಾಗುತ್ತೆ ಸ್ಟ್ರೆಸ್. ಇದರಿಂದ ಹಾರ್ಟ್ ರೇಟು ಮತ್ತು ಬ್ಲಡ್ ಪ್ರೆಷರು ಎರಡೂ ಸಹ ಜಾಸ್ತಿ ಆಗುತ್ತೆ. ನನ್ನ ಕೈಲಿ ಆಗುತ್ತೋ ಇಲ್ವೋ, ಮುಂದೆ ಏನಾಗುತ್ತೋ ಏನೋ, ಈ ಒಂದು ಆತಂಕದಲ್ಲಿರ್ತಾರೆ. ಮತ್ತು ಭಯ, ಕೆಲಸ ಹೋಗ್ಬಿಟ್ರೆ, ಹಣ ಇಲ್ಲ ಅಂದರೆ ಏನಾಗುತ್ತೆ, ಮುಂದೆ ಜೀವನ ಹೇಗೆ ಸಾಗಿಸೋದೋ ಹೇಗೋ, ಈ ರೀತಿ ನೆಗೆಟಿವ್ ಥಾಟ್ಸ್ನ ಜಾಸ್ತಿ ಕ್ರಿಯೇಟ್ ಮಾಡಿ ಭಯ, ಆತಂಕದಲ್ಲಿ ಜೀವನವನ್ನು ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ರಾತ್ರಿ ಎಲ್ಲ ನಿದ್ರೆ ಇರೋದಿಲ್ಲ. ನಿದ್ರೆ ಬಂದರೂ ಸಹ ಪದೇ ಪದೇ ಎಚ್ಚರ ಆಗುವಂಥದ್ದು, ತಲೆ ಭಾರ, ಕೈ ಕಾಲುಗಳು ತಣ್ಣಗಾಗ್ಬಿಡುತ್ತೆ, ಸರಿಯಾಗಿ ನಿರ್ಣಯವನ್ನು ತಗೊಳಕ್ಕಾಗೋದಿಲ್ಲ. ಇದು ಒಂದಿನ ಎರಡು ದಿನ ಅಲ್ಲ, ಇದು ನಿರಂತರವಾಗಿ 3-4 ವಾರದಿಂದ ಇದೇ ರೀತಿ ನಡೀತಿದ್ರೆ ಇದಕ್ಕೆ ಹೇಳಲಾಗುತ್ತೆ ಎಂಗ್ಸೈಟಿ. ಈ ಎಂಗ್ಸೈಟಿ ಕಡಿಮೆನೇ ಆಗಿಲ್ಲ, ನಿರಂತರವಾಗಿ ನಡೀತಾನೇ ಇದ್ರೆ ಇದು ಬಹಳ ದೊಡ್ಡ ಪ್ರಾಬ್ಲಮ್ ತರತ್ತೆ. ಅದಕ್ಕೆ ಹೇಳಲಾಗುತ್ತೆ ಡಿಪ್ರೆಷನ್. ಡಿಪ್ರೆಷನ್ ಹಂಗಂದ್ರೆ ಏನು? ಮಲಗಿರೋ ಜಾಗದಲ್ಲೇ ಮಲಗಿರೋದು, ಎದ್ದೇಳಕ್ಕೆ ಮನಸ್ಸೇ ಇಲ್ಲ, ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ, ಯಾರ ಜೊತೆ ಸೇರೋಕ್ಕೆ ಮನಸ್ಸಿಲ್ಲ, ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ ಅವ್ರ ಮನಸ್ಸಲ್ಲಿ. ಆ ಒಂದು ಸಿಚುವೇಶನ್ಗೆ ಹೋಗಿ ತಲುಪಿರ್ತಾರೆ. ಇದಕ್ಕೆಲ್ಲ ಒಳ್ಳೆ ಮೆಡಿಸನ್ ಅಂದರೆ ಮೆಡಿಟೇಷನ್. ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ಮಲಗೋಕ್ಕೂ ಮುಂಚೆ ಒಂದು 10 ನಿಮಿಷ ಧ್ಯಾನ ಮಾಡುವುದರ ಮುಖಾಂತರ ನನ್ನ ಮನಸ್ಸಿನಲ್ಲಿ ನಡೆಯುವಂತಹ ಆಲೋಚನೆಗಳ ವೇಗವನ್ನು ಕಡಿಮೆಯನ್ನು ಮಾಡ್ಬೋದು. ಕಡಿಮೆ ಮಾಡ್ತಾ ಅದರಲ್ಲಿ ಪಾಸಿಟಿವ್ ಥಾಟ್ಸ್ನ ನಾನು ಕೊಡ್ತಾ ಹೋದರೆ ಸ್ಟ್ರೆಸ್, ಓವರ್ ಥಿಂಕಿಂಗ್, ಆಂಗ್ಸೈಟಿ, ಡಿಪ್ರೆಷನ್ ಇದರಿಂದ ಈಸಿಯಾಗಿ ಹೊರಬರ್ಬೋದು ವೀಕ್ಷಕರೇ. ಧನ್ಯವಾದಗಳು.